ಮತ್ತೆ ಬಿಗ್ ಬುಲೆಟಿನ್ಗೆ ಸ್ವಾಗತ. LOC ಗಡಿ ನಿಯಂತ್ರಣ ರೇಖೆ ಅಂದ್ರೆ ಏನು ಅಂತ ರಂಗನಾಥ್ ಸರ್ ಈಗ ವಿವರಣೆಯನ್ನ ನೀಡಿದ್ರು. ಇನ್ನೊಂದಿದೆ ಸರ್, NML. ಆಯ್ತು, ಎಲ್ಲಾನು ಎನ್ನು ಎಮ್ಮು ಎಲ್ಲು ಎಲ್ಲ ಹೇಳೋಣ. ಆಲ್ ರೈಟ್, ನೋಮ್ಯಾನ್ ಲ್ಯಾಂಡ್ ಇದನ್ನು ಪದೇ ಪದೇ ಚರ್ಚೆಗೆ ಬರಬಹುದು ಮುಂದೆ ಮತ್ತು ಈಗಲೂ ಬರುತ್ತಿರಬಹುದು, ಹೇಳಕ್ ಬರಲ್ಲ. NML ಅಂದ್ರೆ ನೋಮ್ಯಾನ್ ಲ್ಯಾಂಡ್. ಎರಡು ದೇಶಗಳ ಮಧ್ಯೆ ಸಾಮಾನ್ಯವಾಗಿ ಒಂದು ಬಫರ್ ಝೋನ್ ತರ ಬಿಟ್ಕೊಳ್ಬೇಕಾದಂತ ಜಾಗ. ಎರಡು ಕಾರಣಕ್ಕೆ ಇರುತ್ತೆ. ಒಂದು, ಮುಖಾಮುಖಿ 3 ಅಡಿಯಲ್ಲಿ ನಿಂತ್ಕೊಂಡ್ರೆ ಎಲ್ಲಿ ಬಡದಾಡ್ಕತ್ತಾರೆ ಇವರು, ಮಧ್ಯದಲ್ಲಿ ಒಂದು ಬಫರ್ ಝೋನ್ ಇರಬೇಕು ಇಬ್ಬರಿಗುವೆ. ಒಂದು ರೀತಿ ಅಲ್ಲಿ ಏನು ಇರಬಾರ್ದಲ್ಲಿ. ಆ ಜಾಗ ಯಾರಿಗೂ ಸೇರಿದ್ದಲ್ಲ, ಅವರಿಗೂ ಸೇರಲ್ಲ, ಇವರಿಗೂ ಸೇರಿದ್ದಲ್ಲ. ಆ ಜಾಗದಲ್ಲಿ ಎಷ್ಟೋ ಸರ್ತಿ ಒಂದು ಕಡೆಯಿಂದ ಒಂದು ಕಡೆಗೆ ಯುದ್ಧವಾದಾಗ ಅಥವಾ ಇನ್ನೇನಾದ್ರು ಅನಿವಾರ್ಯ ಪರಿಸ್ಥಿತಿಗಳಾದಾಗ ಗಾಯಾಳುಗಳಾದರೆ ಮತ್ತೊಂದು ಆದರೆ ಅಲ್ಲಿ ಬೇಕಾದರೆ ಅಲ್ಲಿ ಚಿಕಿತ್ಸೆಗಳನ್ನು ಪಡ್ಕೋಬಹುದು. ಆ ಜಾಗದಲ್ಲಿ ಇದ್ದಾಗ ಫೈರಿಂಗ್ ಮಾಡೋದು ಸೂಕ್ತವಲ್ಲ. ಈ ರೀತಿ ಕೆಲವು ನಿಯಮಗಳನ್ನು ಹಾಕಿಕೊಳ್ತಾರೆ. ಜನರಲಿ ಇಟ್ ಈಸ್ ಎ ಬಫರ್ ಝೋನ್. ನಾನು ಕ್ವಿಕ್ಕಾಗಿ ಒಂದು ಕತೆ ಹೇಳ್ಬಿಡ್ತೀನಿ. ಇಂಥ ನೋಮ್ಯಾನ್ಸ್ ಲ್ಯಾಂಡ್ ಭಾರತ ಪಾಕಿಸ್ತಾನದ ಮಧ್ಯೆಯೂ ಇದೆ. ವಾಘಾ ಬಾರ್ಡರಿಂದ ಆ ಕಡೆಗೂ, ಅವ್ರ ಬಾರ್ಡರಿಂದ ಈ ಕಡೆಗೂ ಇದೆ. ನಿನ್ನೆ ಲತಾ ಮಂಗೇಶ್ಕರ್ ಅವರ ಹುಟ್ಟುಹಬ್ಬ. ಲತಾ ಮಂಗೇಶ್ಕರ್ ಅಮೃತಸರಕ್ಕೆ ಹೋಗಿ ನೂರ್ ಜಹಾನನ್ನು ನೋಡಬೇಕು ಅಂತಾರೆ. ಪಾಸ್ಪೋರ್ಟ್ ಇರಲ್ಲ. ಆಗ ಅಧಿಕಾರಿಗಳು, ಪಾಕಿಸ್ತಾನದ ಅಧಿಕಾರಿಗಳಿಬ್ಬರು ಮನಸ್ಸು ಮಾಡಿ ನೂರ್ ಜಹಾನ್ ಅಂಡ್ ಲತಾ ಮಂಗೇಶ್ಕರ್ನ ಆ ನೋಮ್ಯಾನ್ಸ್ ಲ್ಯಾಂಡಲ್ಲೇ ಭೇಟಿ ಮಾಡಿಸಿರುವಂಥ ಸ್ಟೋರಿನೂ ಇದೆ. ದಟ್ ಇಸ್ ದಿ ನೋ ಮ್ಯಾನ್ಸ್ ಲ್ಯಾಂಡ್ ಸ್ಟೋರಿ. ಆಲ್ ರೈಟ್, ನೋ ಮ್ಯಾನ್ಸ್ ಲ್ಯಾಂಡ್ ಕಥೆಯಿಂದ ಮುಂದಕ್ಕೆ ಹೋಗೋಣ. ಭಾಳ ಜಾಸ್ತಿ ವಿವರಣೆಯನ್ನು ತೆಗೆದುಕೊಳ್ಳೋದು ಕಷ್ಟ. ಅಲ್ಲಿಂದ ಏರ್ ಡ್ರಾಪ್ ಆಗಿದೆ ಅಂತ ಇವತ್ತು ಭಾಳ ಕಡೆ ಪದಗಳನ್ನು ಕೇಳಿರ್ತೀರಿ ನೀವು. ಏನಾಗಿದೆ ಏರ್ ಡ್ರಾಪ್ ಅಂದರೆ ದಿಢೀರ್ ದಾಳಿ ನಡೆಸುವಂಥ ಹಂತದಲ್ಲಿ ನಾಟ್ ನೆಸೆಸರಿ ದೇಶದ್ರೋಹಿಗಳು ಯಾವುದೇ ಏರ್ ಡ್ರಾಪಲ್ಲೂ ಅದೇ ಏರ್ ಡ್ರಾಪೇ. ಆದರೆ ದಿಢೀರ್ ದಾಳಿ ನಡೆಸಿದಂತಹ ನಿನ್ನೆನೆ ಅಂದರೆ ಇವತ್ತಿನ ಮುಂಜಾನೆಯ ಕಾರ್ಯಾಚರಣೆಯಲ್ಲಿ ಹೆಲಿಕಾಪ್ಟರ್ನಲ್ಲಿ ವಿಮಾನದಿಂದ ಪ್ಯಾರಾ ಕಮಾಂಡೋಗಳನ್ನು, ಆ್ಯಕ್ಚುಲಿ ಪ್ಯಾರಾ ಅಂದರೆ ಅದರೊಳಗಡೆ ಪ್ಯಾರಾಶೂಟು ಅಡಗಿದೆ, ಅದನ್ನು ನೆನಪಿಟ್ಕೋಬೇಕು. ದ ಪ್ಯಾರಾಶೂಟ್ ಕಮಾಂಡೋ ಫೋರ್ಸ್ ಏನಿದೆ, PRTC ಟ್ರೈನಿಂಗ್ ಕಮಾಂಡ್ ಸೆಂಟರ್ಸ್ ಬೆಂಗಳೂರಿನಲ್ಲೂ ಇದೆ ಅದರದ್ದು. ಪ್ಯಾರಾ ಕಮಾಂಡೋಸನ್ನು ಅಲ್ಲಿ ಕರ್ಕೊಂಡೋಗಿ ವಿಮಾನದಿಂದ ಹೆಲಿಕಾಪ್ಟರ್ಗಳಿಂದ, ಐ ಥಿಂಕ್ ಚೇತಕ್ ಹೆಲಿಕಾಪ್ಟರ್ಸ್ಗಳನ್ನ ಬಳಸಿದ್ದಾರೆ ಅಂತ ಹೇಳ್ತಿದ್ದಾರೆ. ಆ ಹೆಲಿಕಾಪ್ಟರ್ಸನ್ನು ಅಲ್ಲಿಂದ ಅವ್ರನ್ನ ಇಳಿಸೋದ್ರು. ಅಲ್ಲಿಂದ ಮುಂದಕ್ಕೆ ಹೋಗೋದಾದರೆ ಇದನ್ನು ಪರಿಣಿತಿ ಪಡೆದವರೇ ಆಗಬೇಕು. ಹೆಲಿಕಾಪ್ಟರ್ಸ್ ಆದರೂ ಓಕೆ, ಹೈಟ್ರಿಂದು ರೆಸ್ಟ್ರಿಕ್ಷನ್ಸ್ ಭಾಳ ಇರಲಿಕ್ಕಿಲ್ಲ, ಆದರೆ ಅಷ್ಟೇ ಡೇಂಜರಸ್ ಅದು. ಬಟ್ ಭಾಳ ಮೇಲಿನಿಂದ ಬಂದು ಮಾಡೋವಂಥ ಕೆಲಸಗಳು ಕೂಡ ಅದರಲ್ಲಿ ಇರುತ್ತೆ. ಇನ್ನು ಅಲ್ಲಿಂದ ನಾನು ಸರ್ಜಿಕಲ್ ಸ್ಟ್ರೈಕ್, ಇದನ್ನು ಭಾಳ ಈ ಪದವನ್ನು ಇವತ್ತಂತೂ ಸಿಕ್ಕಾಬಟ್ಟೆ ಬಳಸ್ಬಿಟ್ಟಿದ್ದಾರೆ ಅನ್ಸುತ್ತೆ. ಸರ್ಜರಿ ಕೇಳಿರ್ತೀವಿ, ಸರ್ಜಿಕಲ್ ಸ್ಟ್ರೈಕ್ ಅಂದರೆ ಏನು? ಸರ್ಜಿಕಲ್ ಸ್ಟ್ರೈಕ್ ಅಂತಂದರೆ ನಿರ್ದಿಷ್ಟವಾಗಿ ಮಾಡಬೇಕಾದ್ದನ್ನು ನಿರ್ದಿಷ್ಟ ಅವಧಿಗೆ, ಅಂದರೆ ಲಿಮಿಟೆಡ್ ಅಲ್ಲಿ, ಎಂಡ್ಲೆಸ್ ಅಲ್ಲ ಅದು ಆಪರೇಷನ್, ವೈಡ್ ಸ್ಪ್ರೆಡ್ ಅಲ್ಲ ಅದು ಆಪರೇಷನ್ನು, ಸ್ಪಷ್ಟ ನೇರವಾಗಿ ಅದನ್ನು ಎಕ್ಸಿಕ್ಯೂಟ್ ಮಾಡೋದನ್ನು. ಒಂದು ರೀತಿ ಸರ್ಜರಿ ಅಂದರೆ ಸರ್ಜರಿ, ವೈದ್ಯರು ಆಪರೇಷನ್ ಅನ್ನು ಮಾಡಬೇಕು. ಬಾಡಿನಲ್ಲಿ ಯಾವ್ದಾದ್ರು ಒಂದು ಪಾರ್ಟು ಅಂತಂದರೆ ಕಂಡಾಬಟ್ಟೆ ಹೊಟ್ಟೆ ಎಲ್ಲ ಓಪನ್ ಮಾಡ್ಕೊಂಡು ಎಲ್ಲ ಪಾರ್ಟ್ನು ಮುಟ್ಟಕ್ಕೆ ಹೋಗಲ್ಲ. ಯಾವ ಪಾರ್ಟ್ಗೆ ಹೋಗಬೇಕೋ ಅಲ್ಲಿ ಸ್ಟ್ರೈಟ್ ಹೋಗ್ತಾರೆ, ಆ ಕೆಲಸ ಮುಗಿಸ್ಕೊಂಡು ಆಚೆಗೆ ಬರಬೇಕು ಅವರು. ದ್ಯಾಟ್ ಈಸ್ ಎಕ್ಸಾಕ್ಟ್ಲಿ ಒಂಥರ ಲಿಟ್ರಲ್ ಮೀನಿಂಗಲ್ಲಿ ನಾನು ಹೇಳೋದಾದರೆ ಸರ್ಜಿಕಲ್ ಸ್ಟ್ರೈಕ್. ಯುದ್ಧದ ವೇಳೆ ಇವತ್ತು ಮಾಡಿರೋದು ಅಂಥದ್ದೇ ಆಪರೇಷನ್. ಭಾರತದ ಸೈನಿಕರಿಗೆ ನಿರ್ದಿಷ್ಟವಾಗಿ ಗೊತ್ತಿತ್ತು, ಪ್ರೀ ಇನ್ಫಾರ್ಮೇಷನ್ ಬಂದಿತ್ತು ಅವ್ರಿಗೆ, ಅಂದರೆ ಗುಪ್ತ ಮಾಹಿತಿಗಳು, ಯಾವ ಪಾಯಿಂಟಲ್ಲಿ ಈ ಲಾಂಚಿಂಗ್ ಪ್ಯಾಡ್ಗಳನ್ನು ಹಾಕ್ಕೊಂಡಿದ್ದಾರೆ, ಯಾವ್ಯಾವ ಪಾಯಿಂಟಲ್ಲಿ ಇದ್ದಾರೆ ಇವರು ಎಕ್ಸಾಕ್ಟ್ಲಿ ಅಲ್ಲಿಗೆ ಹೋಗಿದ್ದಾರೆ ಅಂತಂದರೆ. ಉದಾಹರಣೆಗೆ ಇಲ್ಲೆಲ್ಲೋ ಬೆಂಗಳೂರಿಗೆ ಬಂದ್ಬಿಟ್ಟು ಈ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಹುಡ್ಕೊಂಡು ಹೋದಂಗೆ ಅಲ್ಲ ಅದು. ಅಲ್ಲಿ ಅಲ್ಲಂಗೆ ಹುಡ್ಕೊಂಡು ಓಡಾಡ್ತಾ ಇದ್ದಿದ್ರೆ ಅವ್ರನ್ನೂ ಹುಡುಕಿಸಿ ಮೇಲೆ ಕಳಿಸ್ಬಿಡ್ತಾರೆ ಅಷ್ಟೇ. ಆಮೇಲೆ ಹಾಗಾಗಿ ಸರ್ಜಿಕಲ್ ಸ್ಟ್ರೈಕ್ ಈಸ್ ಸ್ಪೆಸಿಫಿಕ್ ಇನ್ಫಾರ್ಮೇಷನ್, ಸ್ಪೆಸಿಫಿಕ್ ಸ್ಪಾಟ್, ಸ್ಪೆಸಿಫಿಕ್ ಪ್ಲಾನಿಂಗ್ ಆ್ಯಂಡ್ ಸ್ಪೆಸಿಫಿಕ್ ಟಾರ್ಗೆಟ್ ಆ್ಯಂಡ್ ಸ್ಪೆಸಿಫಿಕ್ ರಿಸಲ್ಟ್. ಆ ರಿಸಲ್ಟನ್ನು ಪಡ್ಕೊಳ್ಳುವಂತಹ ಸರ್ಜಿಕಲ್ ಸ್ಟ್ರೈಕ್ಸನ್ನು ಇವತ್ತು ಇಂಡಿಯನ್ ಪ್ಯಾರಾ ಕಮಾಂಡೋಸು ಮಾಡಿದ್ದಾರೆ. ಆಲ್ ರೈಟ್, ಅಲ್ಲಿಂದ ನಾನು ಮುಂದಕ್ಕೆ ಬರಬೇಕಾದ್ರೆ ಶತ್ರುಪಾಳ್ಯದ ಮೇಲೆ ನಡೆಸುವಂಥ ಚತುರ್ಗಾರಿಕೆ, ಅದು ಆ್ಯಕ್ಚುಲಿ ಸರ್ಜಿಕಲ್ ಸ್ಟ್ರೈಕ್ ಮಾಡಬೇಕಾದ್ರೆ ಎಕ್ಸ್ಟ್ರೀಮ್ ಪ್ರಿಸಿಷನ್ ಬೇಕು, ಭಾಳ ಅದ್ಭುತವಾದ ತಯಾರಿ ಇರಬೇಕು, ಭಾಳ ಅದ್ಭುತವಾದ ಪ್ಲಾನಿಂಗ್ ಇರಬೇಕು, ಭಾಳ ಅದ್ಭುತವಾದ ತಂಡಗಳ ನಡುವಿನ ಸಂಪರ್ಕ ಭಾಳ ಪರ್ಫೆಕ್ಟ್ ಆಗಿರಬೇಕು, ಕೋಆರ್ಡಿನೇಷನ್ಸು. ಒಬ್ಬೊಬ್ರು ಏರಿಗಳಿತು ಅಂದರೆ ಕೋಣ ನೀರುಗಳದಂಗೆ ಆಗಲ್ಲ. ಅದರಲ್ಲಿ ಭಾಳ ಅದ್ಭುತವಾದ ಸಂಪರ್ಕ, ಕೋಆರ್ಡಿನೇಷನ್ ಇರಬೇಕು. ಲೈಕ್ ಒಸಾಮಾ ಬಿನ್ ಲ್ಯಾಡನ್ ಮೇಲೆ, ಅಬುಟಾಬಾದ್ ಮೇಲೆ ಅಮೆರಿಕಾದವ್ರು ಮಾಡಿದಂತಹ ಸರ್ಜಿಕಲ್ ಸ್ಟ್ರೈಕ್ ಇರ್ಬೋದು, ಅಥವಾ ಈ ಕೆಲವೇ ತಿಂಗಳುಗಳ ಹಿಂದೆ ಮಯನ್ಮಾರ್ನಲ್ಲಿ ತಂತ್ರಗಾರಿಕೆ ಇರುತ್ತಾ ಅಂತ. ಇಲ್ಲ, ಇಲ್ಲಿದ್ರಲ್ಲಿ ಯುದ್ಧದ್ದು ಕ್ವಶನೇ ಬರುವುದಿಲ್ಲ. ಇಲ್ಲಿ ಆಪರೇಷನ್ ಅಲ್ಲಿ ಅದು ಪಾಕಿಸ್ತಾನದ ಜೊತೆ ಯುದ್ಧ
ಇದು ಅಗತ್ಯವೇ ಇಲ್ಲ ಅಂದ್ರೆ ಅವರಿಗೂ ಗೊತ್ತುಂಟು. ನಂದು ಸಿಕ್ಕಾಪಟ್ಟೆ ಅಣ್ವಸ್ತ್ರಗಳನ್ನೆಲ್ಲ ಶೇಖರಿಸ್ಕೊಂಡಿದೆ, ಅತ್ಯಧಿಕ ಅಣ್ವಸ್ತ್ರಗಳನ್ನೆಲ್ಲ ಉತ್ಪಾದಿಸ್ತಾ ಇದೆ. ಹೀಗಾಗಿ ಅದು ಬಹಳ ತೊಂದರೆ ಆಗ್ಬಿಡ್ಬೋದು, ಅವರು ನಮ್ಮ ಮೇಲೆ ಅಣ್ವಸ್ತ್ರ ಪ್ರಯೋಗ ಮಾಡ್ಬಿಡ್ಬೋದು. ಇದು ಜನರಲ್ ಟಾಕು, ಸಾಮಾನ್ಯ ಜನರು ಮಾತಾಡೋದು ಸಿಕ್ಕಾಪಟ್ಟೆ ಇಟ್ಟಿದ್ದಾರೆ ಅಂತ. ಪ್ರಾಬ್ಲಮ್ ಇಲ್ಲ. ಪಾಕಿಸ್ತಾನದ ಬಳಿ ಅಣ್ವಸ್ತ್ರ ಶಕ್ತಿ ಇದೆ ಅನ್ನೋದು ನಮಗೂ ಅರಿವಿದೆ, ಅವ್ರಿಗೂ ಅರಿವಿದೆ. ನಂಬರ್ 1, ಅಣ್ವಸ್ತ್ರದ ವಿಚಾರಕ್ಕೆ ಬಂದರೆ ಅಣ್ವಸ್ತ್ರವನ್ನ ಹೊಂದಿದ್ದರೆ ಸಾಲದು, ಡೆಲಿವರಿ ಸಿಸ್ಟಮ್ಸ್ ಇರಬೇಕು, ಅದಕ್ಕೆ ಆ ಡೆಲಿವರಿ ಕೆಪಾಸಿಟಿನೂ ಇರಬೇಕು. ನಂಬರ್ 2, ಅಣ್ವಸ್ತ್ರವನ್ನ ಪ್ರಯೋಗ ಮಾಡಿಬಿಟ್ಟರೆ ಭಾರತದ ಮೇಲೆ, ಭಾರತದ ಬಳಿ ಇರುವ ಅಣ್ವಸ್ತ್ರಗಳೇನಾದರೂ ಪ್ರಯೋಗ ಆದರೆ ಪಾಕಿಸ್ತಾನವೇ ಇರುವುದಿಲ್ಲ. ಆಮೇಲೆ ನಮ್ಮಲ್ಲಿ ನಮ್ಮ ನಗರಕ್ಕೂ ಏಟು ಬೀಳುತ್ತೆ, ನಮ್ಮ ದೇಶಕ್ಕೂ ಏಟು ಬೀಳುತ್ತೆ, ನಮ್ಮಲ್ಲೂ ಅಪಾರವಾದ ಸಾವು ನೋವು ಆಗತ್ತೆ, ಯಾವ ಅನುಮಾನನೇ ಇಲ್ಲ ಅದರಲ್ಲಿ. ಆದರೆ ಅದಷ್ಟು ಸುಲಭ ಅಲ್ಲ, ಅದರ ಅರಿವು ಅವರಿಗೂ ಇರಬೇಕು. ಅಂದ್ರೆ ನಾನೊಂದು ಕೈ ಕಟ್ ಮಾಡ್ಬಿಡ್ತೀನಿ, ಇನ್ನೊಬ್ಬರದು ನನಗೇನು ಆಗಲ್ಲ ಅಂತ ಅನ್ಕೊಂಡಿದ್ರೆ ಹಂಗಲ್ಲ, ಅವ್ರಿಗೆ ದೇಹನೇ ಹೊಟ್ಟೋಗುತ್ತೆ. ಅದರಿಂದ ಅದು ಅವರಿಗೆ ಕ್ಲಿಯರ್ಲಿ ಗೊತ್ತುಂಟು. ಅವರು ಅಣ್ವಸ್ತ್ರ ಯೂಸ್ ಮಾಡಿದರೆ ನಾವು ಅದನ್ನು ತಡೆಯಕೊಳ್ಳುವ ಶಕ್ತಿ ನಮ್ಮ ಹತ್ರ ಉಂಟು. ನಾವು ಮಾಡಿದರೆ ಅಲ್ಲಿ ಪಾಕಿಸ್ತಾನ ಇರುವುದಿಲ್ಲ, ಅದು ಅವರಿಗೆ ಸರಿಯಾಗಿ ಗೊತ್ತುಂಟು. ಯುದ್ಧ ಮಾಡಿದರೆ ಯುದ್ಧದಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅವರಿಗೆ ಪಕ್ಕಾ ಮನದಷ್ಟು ಆಗುಂಟು. ಅಲ್ಲ, ನಿಮ್ಮ ಪ್ರಕಾರ ಈಗ ನಮ್ಮ ಭಾರತ ಕೊಟ್ಟಿರುವಂತ ತಿರುಗೇಟಿಗೆ ಪಾಕಿಸ್ತಾನ ತುಂಬಾ ನಡಿಗೆ ಹೋಗಿದೆ, ಅದು ಏನೂ ಮಾಡಕ್ಕಾಗದೇ ಇರುವಂತ ಪರಿಸ್ಥಿತಿಯಲ್ಲಿ ಇದೆ ಅನ್ನೋ ಭ್ರಮೆಯಲ್ಲಿ ಇರ್ಬೇಕಾ, ಅಥವಾ ಪಾಕಿಸ್ತಾನದ ಸೇನೆಯನ್ನ ಅಷ್ಟು ಈಸಿಯಾಗಿ ತಗೊಳ್ಳೋದು ಕೂಡ ಮೂರ್ಖತನ? ಅಲ್ಲ, ಪಾಕಿಸ್ತಾನ ಹೆದರಿ ಹೀಗೆ ಪಾಕಿಸ್ತಾನಕ್ಕೆ ಶಾಕ್ ಜರೂರ್ ಸಿಕ್ಕುಂಟು, ಪಕ್ಕಾ ಸಿಕ್ಕುಂಟು. ಈಗ ಇನ್ನು ಸ್ವಲ್ಪ ತೊಂದರೆ ಮಾಡ್ಲಿಕ್ಕೆ ಸಾಕು. ನೆವರ್ ಅಂಡರ್ ಎಸ್ಟಿಮೇಟ್ ಎನ್ ಎನಿಮಿ. ಮತ್ತೆ ದಟ್ ಶುಡ್ ಬಿ ದ ಬೇಸಿಕ್ ಪಾಯಿಂಟ್ ಆಫ್ ಎವ್ರಿ ಆರ್ಮಿ. ಯಾರನ್ನು ಅಂಡರ್ ಎಸ್ಟಿಮೇಟ್ ಮಾಡಬೇಡ, ಯಾರನ್ನು ಅಂಡರ್ ಎಸ್ಟಿಮೇಟ್ ಮಾಡಬೇಡ ಅನ್ನೋದೇ ಮೊದಲನೆಯ ಪಾಠ. ಅವನು ಎಂತವನಾರು ಆಗಿರ್ಲಿ. ಈಗ ಏನಾದ್ರು ಸ್ವಲ್ಪ ಗಲಾಟೆ ಮಾಡಿ ಅದಕ್ಕೆ ನಾವು ರೆಡಿ ಇರಬೇಕು. ಎರಡನೇದು ಇದನ್ನು ಫಾಲೋ ಮಾಡಬೇಕು. ಇನ್ನೊಂದು 2-3 ಸರ್ಜಿಕಲ್ ಆಪರೇಷನ್, ಮತ್ತೆ ಯಾವಾಗ ಲೈನ್ ಆಫ್ ಸೈಟ್ ಲೈನ್ ಆಫ್ ಕಂಟ್ರೋಲ್ LOC ಕ್ರಾಸ್ ಮಾಡ್ತಾ ನಾವು ಒಮ್ಮೆ ಮಾಡಿದ್ರೆ 3-4 ಸತಿ ನಾವು ಮಾಡಬೇಕು. ಆಗ 2-3 ಸತಿ ಬಂದ್ರೆ ಮತ್ತೆ ಬರುವುದಿಲ್ಲ, ಅದು ಖಂಡಿತ. ಅವರಿಗೆ ಇದನ್ನು ಸರಿಯಾಗಿ ಮನದಟ್ಟಬೇಕು. ಈಗ ಒಂದರಲ್ಲಿ ಆಗ್ಲಿಲ್ಲ ಅವರಿಗೆ, ಈಗ ಒಂದು ಸ್ವಲ್ಪ ಜಡ್ಕ ಸಿಕ್ಕಿದಷ್ಟೇ, ಇನ್ನು ಕಂಟಿನ್ಯೂ ಖುಷಿಯಾಗಿದ್ದೀರಿ ತಾನೆ? ಹೌದೌದು, ನಾನಲ್ಲ, ಇಡೀ ದೇಶದವರಿಗೆ ನಮಗೆ ಬಹಳ ಖುಷಿಯಾಗುಂಟು. ಇದು ಬಹಳ ಮೊದಲು ಮಾಡ್ಬೇಕಿತ್ತು. ನೆಕ್ಸ್ಟ್ ರಿಪಬ್ಲಿಕ್ ಡೇ ನನ್ನ ಜೊತೆ ಏನು ಹೇಳಂಗಿಲ್ಲ ಹಂಗಾದ್ರೆ. ಇಲ್ಲ ಇಲ್ಲ, ಆಲ್ ರೈಟ್. ಶ್ರೀ ಭಂಡಾರಿ ಅವರು ಸೈನ್ಯದಲ್ಲಿ ಯುದ್ಧವನ್ನು ನೋಡಿರುವಂಥವ್ರು, ರಾಜಸ್ಥಾನದ ಬಾರ್ಡರ್ನಲ್ಲಿ ಜನರಲ್ ಮಾಣಿಕ್ ಶಾ ಅವರ ಜೊತೆ, ಅಂದರೆ ಮಾಣಿಕ್ ಶಾ ಅವರ ನೇತೃತ್ವದಲ್ಲಿ ನಡೆದ ಆ ಯುದ್ಧದಲ್ಲಿ ಕೆಲಸ ಮಾಡುವಂಥವ್ರು, ಅವರ ಆರ್ಡರ್ಗಳನ್ನು ತಮ್ಮ ಕಿವಿಯಾರೆ ಕೇಳಿಸ್ಕೊಂಡಿರೋವಂಥವ್ರು. ವಿ ಆರ್ ವೆರಿ ಹ್ಯಾಪಿ. ಎಲ್ಲದಕ್ಕಿಂತ ಇಂಪಾರ್ಟೆಂಟು, ನಿಮ್ಮಂಥವ್ರು ಇನ್ನೂ ನಮಗಿನ್ನೆಲ್ಲ ಹೇಳ್ತಾ ಇದ್ದೀರಿ. ವಿ ಆರ್ ಗ್ರೇಟ್ಫುಲ್ ಟು ಆಲ್ ಆಫ್ ಯು, ಇನ್ಕ್ಲೂಡಿಂಗ್ ಯು. ಥ್ರೂ ಯು, ನಿಮ್ಮ ಮೂಲಕ ಭಾರತದ ಸೈನಿಕರಿಗೆ ಒಂದು ದೊಡ್ಡ ನಮಸ್ಕಾರ ಹಾಕ್ತೀವಿ. ಆದರೆ ಏನಾಯಿತು, ಹೇಗಾಯಿತು ಇದು ಅನ್ನುವಂತಹ ವಿವರಗಳು ಇನ್ನೊಂದಷ್ಟು ಬಾಕಿ ಉಳ್ಕೊಂಡಿದೆ. ಆ ವಿವರಗಳನ್ನು ನಾನು ಬಂದು ಕೊಡ್ತೀನಿ. ನಾನು ಮತ್ತು ನನ್ನ ಸಹೋದ್ಯೋಗಿ ಇಬ್ಬರು ವಾಪಸ್ ಬಂದು ಕೊಡ್ತೀವಿ. ಒಂದು ವಿರಾಮನ ತೆಗೆದುಕೊಳ್ತಾ ಇದ್ದೀನಿ. ನಾನು ವಾಪಸ್ ಬರೋವ್ರಿಗೂ ಇರಿ, ಭಾಳ ಇಂಪಾರ್ಟೆಂಟ್ ಇದೆ. ಹೆಂಗಾಯ್ತಿದು, ನರೇಂದ್ರ ಮೋದಿಯವರು ಹೇಗೆ ಈ ಪಂಚಾಸ್ತ್ರಗಳನ್ನು ಹಾಕಿದ್ರು ಅನ್ನೋದನ್ನು ನೋಡೋಣ ವಾಪಸ್ ಬಂದು. ಇವತ್ತಿನ ಎಕ್ಸ್ಟೆಂಡೆಡ್ ಅಂದರೆ ವಿಸ್ತರಿತ ಈ ಬುಲೆಟಿನನ್ನು ಮುಂದುವರಿಸ್ತೀವಿ. ಭಂಡಾರಿ ಅವರಿಗೆ ಧನ್ಯವಾದಗಳು, ನಮಸ್ಕಾರ. ಎಸ್ ಸರ್, ಪಾಕಿಸ್ತಾನಕ್ಕೆ ಉತ್ತರ ಕೊಡೋದರ ಜೊತೆಗೆ ಇನ್ನೊಂದು ಅಜೆಂಡಾ ಇದೆ ಭಾರತದ್ದು. ಇದೆ. ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದಾಗ ಜನ ಎರಡನ್ನು ನಿರೀಕ್ಷೆ ಮಾಡ್ತಾ ಇದ್ರು, 2-3 ನಿರೀಕ್ಷೆ ಮಾಡಿ. ಒಂದು, ನಮ್ಮ ಕನಸುಗಳಿಗೆ ತಕ್ಕಂತೆ ರಾಜ್ಯಭಾರ ನಡೀಬೇಕು ಅನ್ನೋದು, ನಮ್ಮೆಲ್ಲರ ಬದುಕು ಹಸನಾಗಬೇಕು ಅನ್ನೋದು ಒಂದು ಕನಸು. ಇನ್ನೊಂದು ಕನಸು, ಈ ದೇಶಕ್ಕೆ ಕಿರುಕುಳ ಕೊಡ್ತಿರುವಂತಹ ಪಾಕಿಸ್ತಾನಕ್ಕೆ ಉತ್ತರ ಕೊಡುವಂತಹ ಗಟ್ಟಿಗ ದೊಡ್ಡ ಮನುಷ್ಯ ಬಂದರು ಅನ್ನೋದೊಂದು ಭಾವನೆ ಇತ್ತು. 2 ವರ್ಷದಲ್ಲಿ ಯಾಕೋ ಒಂದು ರೀತಿ ಜನಕ್ಕೆ ಎಲ್ಲೋ ಒಂದು ಸಣ್ಣ ಅನುಮಾನ ಮೂಡಕ್ಕೆ ಸ್ಟಾರ್ಟ್ ಆಗಿತ್ತು. ಇವರು ಅಷ್ಟೇ ಬಾರಪ್ಪ, ಸುಮ್ಮನೆ ಭಾಷಣ ಹೊಡ್ಕೊಂಡು ಓಡಾಡ್ತಾರೆ ಇವರು ಅನ್ನೋ ಲೆವೆಲ್ಗೆ ಬಂದುಬಿಟ್ಟಿದ್ರು. ಆದರೆ ಈ ಸರಿ ಅದನ್ನು ದಾಟ್ಬಿಟ್ರು ಅವರು. ಇದು ಒಂದು ಕಡೆ. ಎರಡನೇದು, ಈ ಜನ ನಿರೀಕ್ಷೆ ಮಾಡ್ತಾ ಇರೋದು, ನಮ್ಮ ದೇಶಕ್ಕೆ ಕಾಟ ಕೊಟ್ಟಿರುವಂತಹ ಒಂದು 3-4 ತಲೆಗಳಿವೆ. ಈ ತಲೆಗಳು ಉರುಳಲೇಬೇಕು ಒಂದಿನ ಅಲ್ಲ ಒಂದಿನ. ಹಿಡ್ಕೊಂಡ್ಬರ್ತಾರ ಸರ್? ಇಲ್ಲ, ಹಿಡ್ಕೊಂಬರ್ತಾರೋ ಇಲ್ಲ ಕತ್ತರಿಸ್ತಾಕ್ತಾರೋ ಅಲ್ಲೇನೇನೆ, ನಮಗೆ ಗೊತ್ತಿಲ್ಲ. ವಿ ಡೋಂಟ್ ನೋ. ಅಮೆರಿಕದವರು ಒಸಾಮಾ ಬಿನ್ ಲ್ಯಾಡನ್ ತಲೆ ಹೋಗಬೇಕು ಅಂತ ಬಯಸಿದ್ ಎಷ್ಟು ಸರಿಯೋ, ನಾವು ಈಗ ಹೇಳಲಿಕ್ಕೆ ಹೊರಟಿರುವ ಈ ಕಿತಾಪತಿಗಳನ್ನ, ಈ ರಣಹೇಡಿಗಳವು, ಆ ರಣಹೇಡಿಗಳ ತಲೆ ಹೋಗಲೇಬೇಕು ಒಂದು ದಿನ. ಅದು ಹೋಗುತ್ತಾ ಈ ಅವಧಿಲಿ ಇನ್ನೊಂದು ಕುತೂಹಲ ನಮ್ಗೆ ಹಾಗೆ ಉಳ್ಕೊಂಡಿದೆ. ಯಾರವರು ನೋಡೇ ಬಿಡೋಣ ಕ್ವಿಕ್ ಆಗಿ. ಆಲ್ ರೈಟ್, ಈ ಪೈಕಿ ನಮಗೆ ನಂಬರ್ 1 ಲಿಸ್ಟಲ್ಲಿರೋದು ಈ ಗಿರಾಕಿ. ಒಂಥರ ಕುತ್ಕೊಂಡು ಎಲ್ಲ ಕಡೆ ಏನೇನು ಮಾಡಬೇಕು ಎಲ್ಲಾನು ಮಾಡ್ತಾ ಇದ್ದಾರೆ. ಇದು ಸಹಜವಾಗಿ ಈ ವ್ಯಕ್ತಿಗಳಿಗೀಗ ಒಂದು ರೀತಿಯ ಸಣ್ಣ ಇದು ಮೂವ್ ಆಗಿರಬಹುದು ಅನ್ನೋದು
ಒಂದು ಲೆಕ್ಕಾಚಾರ. ದಾವೂದ್ ಇಬ್ರಾಹಿಂ. ಇನ್ನು ಎಸ್ ದಾವೂದ್ ಇಬ್ರಾಹಿಂ, ಇನ್ನೊಂದು ಮೌಲಾನಾ ಮಸೂದ್ ಅಜರ್. ಇದಂತುವೆ ಇನ್ನು ವರ್ಸ್ಟ್ ಕೇಸ್ ಇದು. ನಮ್ಮಿಂದಾನೇ ವಾಪಸ್ ಹೋಗಿ ಬಿಡಿಸ್ಕೊಂಡು ನಮಗೆ ಕಾಟ ಕೊಡ್ತಾ ಇರುವಂತಹ ಗಿರಾಕಿ ಇದು. ಇನ್ನು ಮೌಲಾನಾ ಮಸದ್ ದಸೂರ್ ಪಾಕಿಸ್ತಾನದ ಪೆಶಾವರದಲ್ಲಿ ವಾಸ, ದಾವೂದ್ ಕರಾಚಿನಲ್ಲಿ ಅಂತ ಹೇಳ್ತಾರೆ. LET ಉಗ್ರ ಸಂಘಟನೆ ಹಫೀಜ್ ಸಯೀದ್ ಎಗೈನ್ ಮುಂಬೈ ದಾಳಿಗೆ ಇದು ನಮಗೆ ಭಾಷಣ ಹೊಡಿತಾನೆ ಯೂಸ್ಲೆಸ್ ಫೆಲೋ. ಇನ್ನು ಇವನೊಬ್ಬನ ತಲೆ ತೆಗೆದ್ರೆ ಸರಿ ಹೋಗುತ್ತೆ ಅನ್ನೋದು ಬಹಳ ಜನರ ಅಭಿಪ್ರಾಯ ಇದು ದೇಶದಲ್ಲಿ. ಇದು ಒಂದು ಕಡೆ ಆದರೆ ಒಂದಿಷ್ಟು ಹಳೆಯ ಸಾವು ನೋವುಗಳು. ಯಾಕೆ ಈ ಪರಿಸ್ಥಿತಿಗೆ ನಾವು ಬಂದ್ವಿ ಇವತ್ತು ಅಂದರೆ ಎಷ್ಟು ಅನುಭವಿಸ್ಕೊಂಡು ಬಂದಿದ್ದೀವಿ ನೋಡೋಣ. ನಮ್ಮ ತಾಳ್ಮೆಯನ್ನು ಎಲ್ಲಿಯವರೆಗೆ ಪರೀಕ್ಷೆ ಮಾಡ್ತಾ ಹೋಗಿದ್ದಾರೆ ನೋಡಿ. ನಾವು ಎಷ್ಟು ತಲೆಗಳನ್ನು ಬಲಿಯಾಗಿ ಕೊಟ್ಟಿದ್ದೀವಿ ಇದಕ್ಕೆ, ಎಷ್ಟು ರಕ್ತ ಹರಿಯಿತು, ಎಷ್ಟು ತ್ಯಾಗ ಆಗ್ತಾ ಹೋಯಿತು ಅಂದರೆ ಇನ್ನು ಮುಂದೆ ಆ ಕೂಡ್ದು ಅನ್ನೋದು ಇವತ್ತಿನ ಪಾಠ. ಇನ್ನು ಮುಂದೆ ಅವರು ಮಾಡಿದ್ರೆ ಕರ್ನಲ್ ಭಂಡಾರಿ ಹೇಳ್ದಂಗೆ ಒಂದು ಸರಿ ಗಡಿ ನಿಯಂತ್ರಣ ರೇಖೆ ಏನಾರು ಅವ್ರು ದಾಟಿ ಬಂದರೆ ನಾವು ಮೂರು ಸರಿ ದಾಟಿ ವಾಪಸ್ ಹೋಗ್ಬೇಕು, ಅವಾಗ ದಾರಿಗೆ ಬರ್ತಾರೆ ಇವರು ಅಂತ. ದಟ್ಸ್ ಎಕ್ಸಾಕ್ಟ್ಲಿ ಅನ್ಸುತ್ತೆ ಜನಕ್ಕೆ. ಆದರೆ ಒಮ್ಮೆ ಹಳೆಯದನ್ನು ಜ್ಞಾಪಿಸ್ಕೋಬೇಕು. ಟಾರ್ಗೆಟ್ ಮೋದಿ ಜಾರ್ಖಂಡ್ನಲ್ಲಿ 14ನೇ ತಾರೀಕು ಆಗಿದ್ದಂಥ ಒಂದು ಸ್ಫೋಟ, ಆಮೇಲೆ ಬೆಂಗಳೂರಿನಲ್ಲಿ ಒಂದು ಸ್ಫೋಟ ಆಯಿತು. ಇದೆಲ್ಲ ಅಲ್ಲಿಂದಾನೇ ಆಯಿತು ಅಲ್ಲ, ಅಲ್ಲಿಂದ ಸ್ಪಾನ್ಸರ್ಡು. ಆಮೇಲೆ 15ರಲ್ಲಿ ಜಮ್ಮು ಅಟ್ಯಾಕು, ಪಂಜಾಬ್ ಸ್ಫೋಟ, ಪಠಾನ್ಕೋಟು, ಎಲ್ಲದರಲ್ಲೂ ಸಾವು ನೋವುಗಳನ್ನು ನೋಡ್ಕೊಂಡು ಪಠಾನ್ಕೋಟ್ ಒಂದು ನಿಜವಾಗ್ಲೂ ಒಂದು ದಿಕ್ಕನ್ನೇ ಬದಲಾಯಿಸ್ತು. ನಮ್ಮ ಸೇನಾ ನೆಲೆ ಮೇಲೆ ಆಗಿದ್ದಿದ್ದು ಆಗಲೂ ತಡ್ಕೊಂಡ್ರು. ಪಾಕಿಸ್ತಾನದ ಇನ್ವೆಸ್ಟಿಗೇಷನ್ ತನಿಖಾ ತಂಡಕ್ಕೆ ಒಳಕ್ಕೆ ಬರಕ್ಕೆ ಜಾಗ ಕೊಟ್ಟರು, ತನಿಖೆ ನಡೀಲಿ ಅಂದರು ನರೇಂದ್ರ ಮೋದಿ. ನವಾಜ್ ಶರೀಫ್ ಅವರ ಯಾರ್ದೋ ಮೊಮ್ಮಗಳದ್ದು ಯಾರ್ದೋ ಮದುವೆ ಜಾಗಕ್ಕೆ ಹೋಗಿ ಬಂದರು, ಟೀ ಕುಡಿದ್ರು. ಅವರು ಆರೋಗ್ಯ ಸರಿ ಇರಲಿಲ್ಲ ನವಾಜ್ ಶರೀಫ್ಗೆ, ಒಂದು ಆಪರೇಷನ್ ನಡೀತು. ಆ ಟೈಮಲ್ಲಿ ತಾನೇ ವೈಯಕ್ತಿಕವಾಗಿ ಅವರ ಆರೋಗ್ಯವನ್ನು ವಿಚಾರಿಸ್ಕೊಳ್ತಾ ಹೋದರು. ನವಾಜ್ ಶರೀಫ್ ಪಾಕಿಸ್ತಾನದ ಪ್ರಧಾನಿಗೆ ಒಂದು ದೊಡ್ಡ ಮೆಡಿಕಲ್ ಪ್ರೊಸೀಜರ್ ನಡೆದಾಗ, ಒಂದು ಆಪರೇಷನ್ ನಡೆದಾಗ ತಾನೇ ಮಾಡಿಸ್ಕೊಂಡ್ರು. ಅಂದರೆ ನರೇಂದ್ರ ಮೋದಿ 2 ವರ್ಷಗಳ ಕಾಲ ನಿಧಾನವಾಗಿ ಪ್ರಪಂಚಕ್ಕೆ ಒಂದನ್ನು ತೋರಿಸಿದ್ರು, ನಾನು ಪ್ರಯತ್ನ ಪಟ್ಟಿದ್ದೇನೆ ಶಾಂತಿಗಾಗಿ. ಆದರೆ ನಾನು ಪದೇ ಪದೇ ಶಾಂತಿಗಾಗಿ ಹಸ್ತವನ್ನು ಚಾಚಿದಾಗ ಅದನ್ನು ನನ್ನನ್ನು ಹಾವಿನ ರೂಪದಲ್ಲಿ ಕಡಿದಿದ್ದಾರೆಯೇ ಹೊರತು ನಮ್ಮ ಸಹಾಯ ಶಾಂತಿ ಹಸ್ತವನ್ನು ಅವರು ಬಯಸಿಲ್ಲ. ಹಾಗಾಗಿ ಇವತ್ತಿನ ಈ ಅನಿವಾರ್ಯ ಅನ್ನೋದನ್ನೇ ಇಡೀ ವಿಶ್ವಕ್ಕೆ ಕಳಿಸ್ತಾ ಇರೋ ಮೆಸೇಜು. ಪಠಾನ್ಕೋಟ್ ಜೊತೆಗೆ ಕಾನ್ಪುರ್ನಲ್ಲಿ ಆಗಿದ್ದಿದ್ದು, ಅಸ್ಸಾಂನ ಕೋಕ್ರಜಾರ್ನಲ್ಲಿ ಆಗಿದ್ದಿದ್ದು, ಲಾಸ್ಟ್ ಇದು ನಮ್ಮ ಪೇಷನ್ಸು, ನಮ್ಮ ತಾಳ್ಮೆಯನ್ನು ಕಂಪ್ಲೀಟ್ಲಿ ಟೆಸ್ಟ್ ಮಾಡಿಬಿಡ್ತು ಅನ್ಸುತ್ತೆ. ಊರಿ ಅಟ್ಯಾಕ್ನಲ್ಲಿ 20 ಜನ, ಭಂಡಾರಿ ಅವರು ಹೇಳ್ತಾ ಇದ್ದಿದ್ದು, ಒಬ್ಬ ಯೋಧ ಲಡಾಯಿನಲ್ಲಿ ಯುದ್ಧದಲ್ಲಿ ಸತ್ತರೆ ನಾನು ವೀರಮರಣವನ್ನು ಅಪ್ಪಿದೆ ಅಂತ ಅನ್ಕೋತಾನೆ. ಆದರೆ ಏನೂ ಮಾಡದೆ ನಾನು ಮಲಗಿದ್ದಾಗ ಸತ್ತರೆ ಅದು ನನಗೆ ವೀರಮರಣ ಅಲ್ಲ, ಅದು ನನಗದು ನರಕ ಸಿಕ್ಕತ್ತೆ ಅದರಿಂದ ಅಂತ ಅನ್ಕೋತಾನೆ ಅವನು. ಆ ರೀತಿ ಮಲಗಿಕೊಂಡಿದ್ದಂತಹ 2 ಶಿಫ್ಟ್ಗಳು ಪೊಸಿಷನ್ ಚೇಂಜ್ ಆಗೋ ಟೈಮನ್ನು ಸೆಲೆಕ್ಟ್ ಮಾಡ್ಕೊಂಡು ಅಟ್ಯಾಕ್ ಮಾಡಿದಂಥ ಉರಿ ಅಟ್ಯಾಕ್ನಲ್ಲಿ ಟೆಂಟ್ನಲ್ಲಿ ಮಲಗಿದ್ದವರಿಗೆ ಅಲ್ಲಿ ಸುತ್ತಮುತ್ತಲಿದ್ದಂತಹ ಗ್ಯಾಸು ಮತ್ತು ಡೀಸೆಲನ್ನು ಬಳಸ್ಕೊಂಡು ಆ ಟೆಂಟ್ಗಳಿಗೆ ಬೆಂಕಿ ಹಾಕಿ ಸುಟ್ಟಂತಹ ಖದೀಮರಿಗೆ ಉತ್ತರ ಕೊಡಲೇಬೇಕಾಗಿತ್ತು. ಈ ಖದೀಮರಿಗೆ ಇವತ್ತು ಸಿಕ್ಕಿದ್ದ ಉತ್ತರ ಇವತ್ತಿನ ಈ ಸರ್ಜಿಕಲ್ ಸ್ಟ್ರೈಕ್ ಕುಪ್ವಾರ ಮತ್ತು ಕುಪ್ವಾರದ ಪ್ರದೇಶದಲ್ಲಿ ಆಗಿರೋವಂಥದ್ದು. ಆಲ್ ರೈಟ್. ಇನ್ನು ಹಳೆಯ ಒಂದಿಷ್ಟು ಯುದ್ಧಗಳನ್ನು ನನ್ನ ಸಹೋದ್ಯೋಗಿಗಳು ಸುಮ್ಮನೆ ಚರಿತ್ರೆಯ ಪುಟಗಳನ್ನು ತಿರುವು ಹಾಕಿಬಿಡೋಣ ಅಂತ ಮಾಡಿದ್ದಾರೆ. ಭಾರತೀಯ ನಾಗರಿಕರ ಸಾವಾಗಿರೋದು ಇಂಡೋ-ಪಾಕ್ ವಾರ್ 1947-49ರಲ್ಲಿ ಆಗಿದ್ದಿದ್ದು. 65ರಲ್ಲಿ ಆದಂತಹ ಒಂದು ವಾರ್, ಭಾರತದ 3000 ಯೋಧರು, ಪಾಕಿಸ್ತಾನದ 3800, ಭಾರತಕ್ಕೆ ಜಯ ಆಯಿತು ಅನ್ನೋದು ಭಾಳ ಜನಕ್ಕೆ ನೆನಪಿರುತ್ತೆ, ಗೊತ್ತಿರೋದು ಯಾರಿಗೆ ಅಂತಂದರೆ 70ರ ಹಿಂದಕ್ಕಿದ್ದವ್ರಿಗೆ, ಅದಕ್ಕೆ ಇಲ್ಲದೆ ಈ ಜನರೇಷನ್ಗೆ ಗೊತ್ತಿರಬೇಕಾಗಿಲ್ಲ, ಗೊತ್ತಿರಲ್ಲ ಎಷ್ಟೋ ಸರಿ. ಇನ್ನು 71ರ ಯುದ್ಧ ಅಭೂತಪೂರ್ವ ಯುದ್ಧ ಅದು. ಅದರಲ್ಲಿ 9000 ಪಾಕಿಸ್ತಾನ ಯೋಧರು ಸತ್ರು, ಮತ್ತೆ ನಮಗೆ ಜಯ ಆಯಿತು. ನಾವು ಅಪಾರವಾದ ಅವರ ಜಮೀನುಗಳನ್ನು ಭೂಭಾಗವನ್ನು ಹಿಡಿದಿಟ್ಕೊಂಡಿದ್ವಿ. ಆದರೆ ಅಂತಾರಾಷ್ಟ್ರೀಯ ಒತ್ತಡಕ್ಕೆ ಮಣಿದು ವಾಪಸ್ ಕೊಟ್ವಿ. 90,000 ಪಾಕಿಸ್ತಾನಿ ಯೋಧರನ್ನ ನಾವು ಒತ್ತೆಯಾಳುಗಳು ಅಂತಂದರೆ ಪ್ರಿಸ್ನರ್ಸ್ ಆಫ್ ವಾರ್ POWಗಳಾಗಿ ನಾವು ಅರೆಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ವಿ. ಹೇಗೇನು ಮಾನವೀಯತೆಯಿಂದ ವಾಪಸ್ ಕಳಿಸಿದ್ವಿ. ನಾವು ಮಾಡಿದ ಭಾಳ ತಪ್ಪುಗಳಲ್ಲಿ ಅದು ಒಂದು. ಆದರೂ ನಾನು ಆಗಲೇ ಹೇಳ್ತಾ ಇದ್ದೆ, ಆ ಯುದ್ಧಕ್ಕೇನೇನೇನೆ ನಾವು ಬಾಂಗ್ಲಾದೇಶದ ಮುಕ್ತಿ ಕೂಡ ಆಯಿತು. ಮುಕ್ತಿ ಬಾಹಿನಿ ಅಂತ ಬಾಂಗ್ಲಾದೇಶ ಒಂದು ಸಣ್ಣ ಆರ್ಮಿನ ಕಟ್ಕೊಂಡಿತ್ತು. ಅದಕ್ಕೆ ಸಪೋರ್ಟ್ ಮಾಡೋ ರೀತಿಯಲ್ಲಿ ನಾವು ಪೂರ್ವ ಪಾಕಿಸ್ತಾನಕ್ಕೆ, ಬಾಂಗ್ಲಾದೇಶದ ಅಂದರೆ ಆಗಿನ ಪೂರ್ವ ಪಾಕಿಸ್ತಾನಕ್ಕೆ ಒಳಗಡೆ ಹೋದ್ವಿ, ಸಪೋರ್ಟ್ ಮಾಡಿದ್ವಿ. ಬಾಂಗ್ಲಾದೇಶ ಉದಿಯಾಯಿತು. ಬಹಳ ಜನ ನಿರೀಕ್ಷೆ ಮಾಡ್ತಾ ಇರೋದು ಇವತ್ತಿನ ಈ ಸರ್ಜಿಕಲ್ ಸ್ಟ್ರೈಕ್ನಲ್ಲಿ ಮುಂದೊಂದು ದಿನ ಭಾರತ ಮತ್ತೆ ಪಾಕಿಸ್ತಾನವನ್ನು ಪ್ರವೇಶ ಮಾಡುತ್ತೆ. ಅಪ್ಪಿತಪ್ಪಿ ಸಣ್ಣ ಪ್ರಮಾಣದ ಯುದ್ಧವೇನಾದರೂ ನಡೆದರೆ ಈ ಬಾರಿ ಬಲೂಚಿಸ್ತಾನವನ್ನು ಒಡೆಸ್ತಾರೆ, ಗ್ಯಾರಂಟಿ ಬಿಡೋದಿಲ್ಲ ಈ ಸರಿ ಅನ್ನೋದು ಬಹಳ ಜನರ ಲೆಕ್ಕಾಚಾರ. ಆ ವಾರ 71ರ ವಾರಿಗೆ ಇಂದಿರಾ ಗಾಂಧಿನ
ದುರ್ಗೆ ಅಂತ ಕರೆದ್ರು. ಅದಕ್ಕೆ ನಾನು ಹೇಳ್ತಾ ಇದ್ದೆ ಆವಾಗಿನ ಒಂದು ಚರ್ಚೆಯಲ್ಲಿ 71ರ ವಾರಿಗೆ ದುರ್ಗೆ ಅಂದ್ರು. ಇವತ್ತಾಗಲೇ ನರೇಂದ್ರ ಮೋದಿ ಅವರನ್ನ ಹರ ಹರ ಮೋದಿ ಅಂತ ಕರೀತಾ ಇದ್ದಾರೆ. 99ರಲ್ಲಿ ಕಾರ್ಗಿಲ್ ಯುದ್ಧ ಅಟಲ್ ಬಿಹಾರಿ ವಾಜಪೇಯಿ ಅವರದ್ದು ದೀರ್ಘಕಾಲ ನಡೀತು. ನಾವು ಅಂದ್ಕೊಂಡಿದ್ದಕ್ಕಿಂತ ದೀರ್ಘಕಾಲ ನಡೀತು. ಅಂತಿಮವಾಗಿ ಟೈಗರ್ ಹಿಲ್ಲನ್ನು ನಾವು ಕ್ಯಾಪ್ಚರ್ ಮಾಡಿಕೊಂಡಾಗ ಅದು ನಾವು ಆ ಯುದ್ಧವನ್ನು ಮುಗಿಸಿದೆವು ಅಂತಾಯಿತು. ನಾವು ಜಯವನ್ನೇನೋ ಪಡೆದವು. ಆದರೆ ಪಾಕಿಸ್ತಾನದ ದ್ರೋಹವನ್ನು ಮಾತ್ರ ಎಂದೆಂದಿಗೂ ಮರೆಯಲಿಕ್ಕೆ ಸಾಧ್ಯವಿಲ್ಲ ಆ ಕಾರ್ಗಿಲ್ ಯುದ್ಧದಲ್ಲಿ. ಇನ್ನು ನಮ್ಮಲ್ಲಿ ಹಳೆ ಲೆಕ್ಕಾಚಾರದಲ್ಲಿ 65-66 ಯುದ್ಧದ ವೇಳೆ ಸಂಧಾನದ ಮಾತುಕತೆ ನಡೆದಾಗ ಆದ ಒಪ್ಪಂದ ಅದು ತಾಷ್ಕೆಂಟ್ ಒಪ್ಪಂದ. ಅಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಇದ್ದಾಗ ಆ ಒಪ್ಪಂದದಂತೆ ಹಾಜಿಪೀರ್ ಭೂಭಾಗನ ನಾವು ಪಾಕಿಸ್ತಾನಕ್ಕೆ ಬಿಟ್ಕೊಟ್ವಿ. ಆದರೆ ಈ ಒಪ್ಪಂದಕ್ಕೆ ನಾವು ಸಹಿ ಹಾಕಿದ್ವಿ, ಅಲ್ಲಿ ಅಯೂಬ್ ಖಾನು ಕೂಡ ಸಹಿ ಹಾಕಿದ್ರು, ಅವತ್ತಿನ ಅವರ ಅಧ್ಯಕ್ಷರು. ಆದರೆ ಆ ಭಾಗವನ್ನು ಬಿಟ್ಕೊಡದೆ ಹೋಗಿದ್ದಿದ್ರೆ ಮೊನ್ನೆ ನಡೆದಂತಹ ಉರಿ ದಾಳಿ ಸಂಭವಿಸ್ತಿರಲಿಲ್ಲ. ಕಾರಣ ಹಲವಾರು ಸ್ಟ್ರಾಟಜಿಕ್ ಲೊಕೇಶನ್ಗಳು ನಮ್ಮ ಕೈಯಲ್ಲೇ ಇರ್ತಿದ್ವು. ಆಗ ಅವ್ರಿಗೆ ಅದಷ್ಟು ಸುಲಭವಾಗ್ತಿರ್ಲಿಲ್ಲ ಅನ್ನೋದು. ದಟ್ಸ್ ಓಕೆ. ಹಿಂದಿನದನ್ನು ಜ್ಞಾಪಿಸ್ಕೊಂಡು ಅವತ್ತಿನ ಸನ್ನಿವೇಶಗಳಿಗೆ ತಕ್ಕಂತೆ ಅವರು ಕೆಲಸ ಮಾಡಿದ್ರು ಅನ್ಸತ್ತೆ. ಇವತ್ತಿನ ಸನ್ನಿವೇಶಗಳಿಗೆ ತಕ್ಕಂತೆ ಇವರು ಮಾಡ್ತಾ ಇದ್ದಾರೆ ಅಂತ ಅನ್ಕೋಬೇಕು. ಹಾಗೆ ನೋಡಿದ್ದಾರೆ. ಅಂದರೆ ಅಂತಿಮವಾಗಿ ನಾನು ಈ ಹಂತಕ್ಕೆ ಬಂದಿದ್ದೀನಿ. ಪಾಕಿಸ್ತಾನದ ವಿರುದ್ಧ ನರೇಂದ್ರ ಮೋದಿ ಒಂದು ದಾಳಿಯನ್ನು ಇವತ್ತು ಮಾಡಿದ್ದಲ್ಲ, ಅದಕ್ಕೆ ಬೇಕಾದ ಬಿಲ್ಡಪ್ನ ಕೊಟ್ಕೊಂಡು ಬರ್ತಾನೆ ಇದ್ರು. ಗಡಿ ನಿಯಮ ಮೀರಿ ಉಗ್ರಗಳ ದಾಳಿ ಆಗಿದ್ದಿರ್ಬೋದು, ಅಥವಾ ಮತ್ತೊಂದು ಮಾಡಿರ್ಬೋದು, ಸರ್ಜಿಕಲ್ ಸ್ಟ್ರೈಕು, ಇನ್ನೊಂದನ್ನು ಮಾಡಿರ್ಬೋದು. ನಮ್ಮ ಹತ್ರನೂ ಸಾಕಷ್ಟು ಅಸ್ತ್ರಗಳು ಇವೆ, ಇಲ್ಲ ಅಂತೇನಲ್ಲ. ಆದರೆ ಆ ಅಸ್ತ್ರಗಳನ್ನೆಲ್ಲ ಬಳಸಬೇಕಾದ ಸ್ಥಿತಿ ಇನ್ನೂ ಬಂದಿಲ್ಲ. ಜಾಗತಿಕ ಮಟ್ಟದಲ್ಲಿ ಮೊದಲು ಪಾಕಿಸ್ತಾನವನ್ನ ಬೆತ್ತಲು ಮಾಡಲು ನಿಲ್ಲಿಸ್ಕೊಂಡ್ರು. ಮೊದಲು ಮಾಡಿದ ಕೆಲಸ ಸಾರ್ಕ್ ದೇಶಗಳಿಂದ ಪಾಕಿಸ್ತಾನವನ್ನ ಹಿಂದಕ್ಕೆ ಪಡ್ಕೊಂಡು ಸಾರ್ಕನ್ನೇ ನಿಲ್ಲಿಸುವ ಹಂತಕ್ಕೆ ಬಂದಾಯಿತು. ಇನ್ನು ಇಂಡಸ್ ನೀರು ಅಂತಂದ್ರೆ ಸಿಂಧೂ ನದಿ ನೀರನ್ನು ಬಳಸಿಕೊಳ್ಳುವ ವಿಚಾರದಲ್ಲಿ ಆಕ್ಷೇಪಗಳನ್ನು ಎತ್ತುಕೊಂಡ್ರು. ಹಲವಾರು ಇತರೆ ರಾಷ್ಟ್ರಗಳನ್ನ ಅಂದ್ರೆ ರಷ್ಯಾ, ಫ್ರಾನ್ಸ್, ಬ್ರಿಟನ್ ಮತ್ತು ಅಮೆರಿಕ 5 ಪರ್ಮನೆಂಟ್ ಮೆಂಬರ್ಸು ಯುನೈಟೆಡ್ ನೇಷನ್ಸ್ ವಿಶ್ವಸಂಸ್ಥೆಯಲ್ಲಿ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡ್ರು. ಅದರ ಪರಿಣಾಮದಲ್ಲಿ ಒಂದು ಕಡೆಯಿಂದ ಕವರ್ ಅಪ್ ಮಾಡಿಕೊಂಡು ಬಂದರು. ಮಧ್ಯದಲ್ಲಿ ಬಲೂಚಿಸ್ತಾನ ವಿಷಯವನ್ನು ಪ್ರಸ್ತಾಪ ಮಾಡಿದ್ರು. ಈ ರೀತಿ ಒಂದೊಂದೊಂದೊಂದೊಂದು ಕವರ್ ಅಪ್ ಮಾಡಿ ಅಂತಿಮವಾಗಿ ಇವತ್ತು ತಂದು ಅವರನ್ನು ಒಂದು ಏಕಾಂಗಿಯಾಗಿ ಒಂದು ಮೂಲೆಗೆ ತಳ್ಳಿ ಇವತ್ತು ಬಹುಶಃ ಆ ಸರ್ಜಿಕಲ್ ಸ್ಟ್ರೈಕನ್ನು ಮಾಡಿದ್ರು. ಯಾಕೆ ಮಾಡಬೇಕು? ನಮ್ಮ ದೇಶಕ್ಕೆ ಯಾವನೋ ಒಬ್ಬ ಬಂದಾಗ ನಾವು ಇನ್ನೊಬ್ಬನ ಕೇಳಿ ದೊಣೆ ನಾಯಕನ ಕೇಳ್ಬಿಟ್ಟು ಮಾಡಬೇಕೇ? ಹಾಗಾಗಲ್ಲ. ಅಂತಾರಾಷ್ಟ್ರೀಯ ವ್ಯವಹಾರಗಳಲ್ಲಿ ನಾವು ಮಾತನಾಡಿದಷ್ಟು ಸುಲಭ ಅಲ್ಲ. ನಿಂತುಕೊಂಡು ಹಲವಾರು ಒತ್ತಡಗಳು, ಹಲವಾರು ಇತಿಮಿತಿಗಳು, ಹಲವಾರು ಸಮಸ್ಯೆಗಳು ಇರುತ್ತವೆ. ಹಾಗಾಗಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು ಉತ್ತಮ. ತೆಗೆದುಕೊಂಡಿದ್ದರಿಂದಲೇ ಇವತ್ತು ಭಾರತ ನಡೆಸಿದ್ದಂತಹ ಈ ಸರ್ಜಿಕಲ್ ಸ್ಟ್ರೈಕ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ಪ್ರತಿರೋಧವೂ ಕಂಡು ಬಂದಿಲ್ಲ. ಹಾಗಾಗಿ ಎಲ್ಲವನ್ನು ತಯಾರಿ ಮಾಡಿಕೊಂಡೇ ಮಾಡಿದ್ದಾರೆ. ಅಂತಿಮವಾಗಿ ಭಾರತದಕ್ಕೆ ಪಾತಾಳಕ್ಕೆ ಹೋಗಿರುವಂಥ ಅದರ ಅರ್ಥವ್ಯವಸ್ಥೆಗೆ ಏಟ್ ಕೊಡ್ತಾ ಇದ್ದಾರೆ. ಮೋಸ್ಟ್ ಫೇವರ್ಡ್ ನೇಷನ್ MFN ಅಂತ ಒಂದು ಸ್ಟೇಟಸ್ ಅನ್ನು ಕೊಟ್ಟಿದ್ದೀವಿ ನಾವು ಅವರಿಗೆ, ಅವರ ಜೊತೆ ವಾಣಿಜ್ಯ ವ್ಯವಹಾರವನ್ನು ಮಾಡಲಿಕ್ಕೆ. ಅದನ್ನೂ ಹಿಂದಕ್ಕೆ ಪಡೆಯೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಒಂದು ವೇಳೆ ಅದಾದರೆ ಪಾಕಿಸ್ತಾನಕ್ಕೆ ಅದರಲ್ಲೂ ಇನ್ನಷ್ಟು ಹೊಡೆತ ಬಿದ್ದಂಗೆ ಆಗತ್ತೆ. ಇದಿಷ್ಟೂ ಇವತ್ತಿನ ಈ ಗಡಿ ನಿಯಂತ್ರಣ ರೇಖೆಯಿಂದ ಭಾರತದ ಸೈನಿಕರು ಆಚೆ ಹೋಗಿ ತಮ್ಮ ಕೆಲಸವನ್ನು ಪೂರೈಸಿ ವಾಪಸ್ ಬಂದಿರುವ ಕಥೆಯ ಹಿಂದೆ ಮತ್ತು ಮುಂದಿನ ಕಥೆ. ಓಕೆ, ಉಗ್ರರ ವಿರುದ್ಧ ನಡೆದಂತ ಈ ಆಪರೇಷನ್ಗೆ ಜನ ಖುಷಿ ವ್ಯಕ್ತಪಡಿಸಿದ್ದಾರೆ. ಅದರಲ್ಲೂ ಕೂಡ ರಾಜ್ಯದಲ್ಲಿ ಸಂಭ್ರಮಾಚರಣೆ ಕೂಡ ನಡೆದಿದೆ. ಏನಾಗಿದೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ. ನಮಗೊಂದು ಹಿಡಿ ಮಣ್ಣು ಆಗೋಲ್ಲ, ನಮ್ಮ ದೇಶಕ್ಕೊಂದು ಹಿಡಿ ಮಣ್ಣು ಆಗೋದಿಲ್ಲ. ಅದನ್ನು ತತ್ಕ್ಷಣದಿಂದ ನಿಲ್ಲಿಸಬೇಕು. ನಿಲ್ಲಿಸದೇ ಇದ್ರ ಇಡೀ ಭಾರತ ದೇಶದ ಜನ ಅವರ ಹಿಂದ ಎಲ್ಲರೂ ಎದೆ ತಟ್ಟಿ ನಿಲ್ತಾರಂತ ಇವತ್ತು ನಾನು ಈ ಮೂಲಕ ಹೇಳಕ್ಕೆ ಇಷ್ಟ. ಪಾಕ್ ಉಗ್ರರು ನಮ್ಮ ಸೈನಿಕರ ಮೇಲೆ ದಾಳಿ ಮಾಡಿದರು. ಅದಕ್ಕೆ ನಾವು ಇವತ್ತು ಪ್ರತಿಕಾರವನ್ನು ತೀರಿಸಿದ್ದೇವೆ. ನಮ್ಮ ಸೈನಿಕರೊಂದು ಉದಾಹರಣೆ ಕೊಟ್ಟ ಹಾಗೆ ಇದೆ, ಅಷ್ಟೇ ಬಿಟ್ಟರೆ ಇದಕ್ಕಿಂತ ಹೆಚ್ಚು ಆಕ್ರಮಣ ಮಾಡುವಂತ ನಮ್ಮ ತಾಕತ್ತು ನಮ್ಮ ಸೈನಿಕರಿಗಿದೆ ಎಂದು ನಾವು ತೋರಿಸಿಕೊಟ್ಟಿದ್ದೇವೆ. ಇವತ್ತು ಅನ್ನ ನೀರಿಲ್ಲದ ಪರಿಸ್ಥಿತಿಯಲ್ಲಿ ನಾವು ಕೂಡ ಇಲ್ಲಿ ಯೋಧರ ತರ ಕಾದಾಡ್ತಿದ್ವಿ ನೀರಿಗೋಸ್ಕರ. ಅವ್ರಿಗೆ ಮುಂದಿನ ಸ್ಟೋರಿಗೆ ಹೋಗೋಣ ಸರ್. ಕಾವೇರಿ ನದಿ ನೀರು ಹಂಚಿಕೆ ಕಾವೇರಿ ನದಿ ಹೇಳ್ಬಿಡೋಣ. ಓಕೆ, ಕಾವೇರಿ ನದಿ ನೀರು ಹಂಚಿಕೆ ವಿಚಾರದಲ್ಲಿ ಕೇಂದ್ರ ಜಲಸಂಪನ್ಮೂಲ ಸಚಿವ ಉಮಾಭಾರತಿ ಮಧ್ಯಸ್ಥಿಕೆ ವಹಿಸಿದ್ರೆ ಏನು ಪ್ರಯೋಜನ ಆಗಲಿಲ್ಲ. ರಾಜ್ಯದಿಂದ ನೀರು ಬಿಡಲು ಸಾಧ್ಯ ಇಲ್ವೇ ಇಲ್ಲ ಅಂತ ಸಭೆಯಲ್ಲಿ ಸಿದ್ದರಾಮಯ್ಯನವರು ನೇರವಾಗಿ ಹೇಳಿದ್ರು. ಕೇಂದ್ರ ಸರ್ಕಾರ ವಾಸ್ತವವನ್ನು ತಿಳಿದುಕೊಳ್ಳೋಕೆ 2 ರಾಜ್ಯಗಳಿಗೆ ತಜ್ಞರ ತಂಡ ಕಳಿಸಬೇಕು ಅಂತ ಹೇಳಿದ್ರು. ಆದ್ರೆ ತಮಿಳುನಾಡಿನ ಸಚಿವರು ಇದಕ್ಕೆ ಕ್ಯಾತೆ ತೆಗೆದ್ರು. ಹೀಗಾಗಿ ಕರ್ನಾಟಕದವರು ಸಭೆಯಿಂದ ಹೊರ ನಡೆದ್ರು. ಜಯಲಲಿತಾ ಫೋನ್ ಮೂಲಕ ಚರ್ಚೆ ಮಾಡಿ ಸುಪ್ರೀಂ ಕೋರ್ಟ್ ಆದೇಶದಂತೆ ನೀರು ಬಿಡದೆ ಸಭೆ ಯಶಸ್ವಿಯಾಗಲು ಸಾಧ್ಯ ಇಲ್ಲ ಅಂತ ಕ್ಯಾತೆ ತೆಗೆದ್ರು. ಬೆಂಗಳೂರಲ್ಲಿ ನಡೆದ
ಹಿಂಸಾಚಾರ ರಾಜಕೀಯ ಪ್ರೇರಿತ ಅಂತ ದೂರು ಕೊಟ್ರು. ಮಧ್ಯಾಹ್ನ ಭೋಜನದ ಬಳಿಕ ಮತ್ತೆ ಸಭೆ ಆರಂಭ ಆಯಿತು. 5 ನಿಮಿಷದಲ್ಲಿ ಮುರಿದು ಬಿತ್ತು. ತದನಂತರ ಸಚಿವೆ ಉಮಾಭಾರತಿ ಅಟಾರ್ನಿ ಜನರಲ್ ಮೂಲಕ ಸಭೆಯ ವಿವರಗಳನ್ನು ಕೋರ್ಟ್ಗೆ ತಿಳಿಸುತ್ತೇವೆ, ನೀರಿನ ವಿಚಾರದಲ್ಲಿ ರಾಜಕೀಯ ಮಾಡೋದು ಬೇಡ, ಅಹಿತ ಘಟನೆಗಳು ನಡಿಬಾರ್ದು, ಹಂಗೇನಾದ್ರೂ ನಡೆದ್ರೆ ಉಪವಾಸ ಸತ್ಯಾಗ್ರಹ ನಾನೇ ಮಾಡ್ತೀನಿ ಅಂತ ಅಂದ್ರು. ಈ ಬಳಿಕ ಮಾತನಾಡಿದ ಸಿದ್ದರಾಮಯ್ಯನವರು ಸರ್ವಪಕ್ಷ ಸಭೆ ಕರಿಬೇಕಾ, ಕ್ಯಾಬಿನೆಟ್ ಕರಿಬೇಕಾ ಅನ್ನೋದ್ರ ಬಗ್ಗೆ ನಿರ್ಧಾರ ಮಾಡ್ತಾರಂತೆ. ಆಲ್ ರೈಟ್, ಯಾರು ಏನೇ ಹೇಳಿದ್ರು ನಾಳೆ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅನ್ನೋದೇ ಅಂತಿಮ ಆಗುತ್ತೆ. ನಮ್ಮ ಭಾವನೆಗಳನ್ನು ಮತ್ತು ನಮ್ಮ ಕಷ್ಟವನ್ನು ಅವ್ರು ಯಾವ ರೀತಿ ಅರ್ಥೈಸ್ತಾರೆ ಅನ್ನೋದು ನೋಡಬೇಕು. ನ್ಯಾಯಾಂಗ ನಿಂದನೆಯ ತೂಗುಗತ್ತಿ ನಮ್ಮ ಮೇಲಿದೆ ಅನ್ಸತ್ತೆ. ಅಲ್ಲ ಸರ್, ಕೇಂದ್ರ ಸರ್ಕಾರ ಈಗ ತಜ್ಞರ ತಂಡವನ್ನ ಕಳಿಸ್ಕೊಳ್ಳುವಂತ ಒಂದು ಔಟ್ ಆಫ್ ದಿ ಬಾಕ್ಸ್ ಐಡಿಯಾ ಬಂತು, ಆದ್ರೆ ತಮಿಳುನಾಡು ಒಪ್ಕೊಂಡಿಲ್ಲ ಅಂತ ಉಮಾಭಾರತಿ ಅವರು ಹೇಳಿದ್ರು. ಅದನ್ನ ಕೋರ್ಟ್ ಮುಂದೆ ಪ್ರೆಸೆಂಟ್ ಮಾಡುತ್ತಾ ಕೇಂದ್ರ ಸರ್ಕಾರ? ಅದನ್ನ ಸುಪ್ರೀಂ ಕೋರ್ಟ್ ಒಪ್ಪಬೇಕು ಅಷ್ಟೇ. ಒಪ್ಪದಿದ್ರೆ ಸುಮ್ನೆ ಇದು ಡ್ರಾಮಾ ಹಂಗಾದ್ರೆ ಮಧ್ಯಸ್ಥಿಕೆ ವಹಿಸಿ ಎಂದಿದ್ದು ಡ್ರಾಮಾ ಅಂತ ಹೇಳಕ್ ಬರಲ್ಲ. ಅಲ್ಲ ಸರ್, ಅವ್ರು ಏನ್ ರೆಫರ್ ಮಾಡಿರ್ತಾರೆ ಅದನ್ನ ವೈ ಡು ಯು ಥಿಂಕ್ ಇಟ್ ಇಸ್ ಎ ಡ್ರಾಮಾ? ಅಲ್ಲ ಸರ್, ಸುಪ್ರೀಂ ಕೋರ್ಟ್ ಇವ್ರು ಹೇಳಿದ್ದನ್ನ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರ ಇಬ್ರು ಜಾಯಿಂಟ್ ಆಗಿ ಡ್ರಾಮಾ ಮಾಡ್ತಿದ್ದಾರೆ ಅಂತೀರೇನು? ಹಂಗಲ್ಲ ಸರ್, ಮತ್ತೆ ಕೇಂದ್ರ ಸರ್ಕಾರ ಕೊಟ್ಟಂತಹ ಒಂದು ಹೇಳಿದ ತಕ್ಷಣ ಕೇಳಬೇಕು ಅಂತ ತಮಿಳುನಾಡಿಗೆ ಹೆಂಗ್ ಹೇಳ್ತೀರಿ ನೀವು? ನಾವು ಕೇಳಲ್ಲ. ಸುಪ್ರೀಂ ಕೋರ್ಟ್ ಶುಡ್ ಟೇಕ್ ಎ ಕಾಲ್. ಗವರ್ನಮೆಂಟ್ ಆಫ್ ಇಂಡಿಯಾ ಫೆಸಿಲಿಟೇಟ್ ಮಾಡ್ತಾ ಇದೆ ಅಷ್ಟೇ. ಏನ್ ಗವರ್ನಮೆಂಟ್ ಆಫ್ ಇಂಡಿಯಾ ಹೋಗ್ಬಿಟ್ಟು ತಮಿಳುನಾಡ ಪಳನಿಸ್ವಾಮಿ ಕೂತ್ಕೊಂಡು ಆಕಲ್ ಟಸ್ಸೆ ಅಂತ ಹಾಕ್ಸಕ್ಕಾಗತ್ತಾ? ಅಲ್ಲ ಸರ್, ಮತ್ತೆ ಕೇಂದ್ರದಿಂದ ಒಂದು ತನಿಖಾ ತಂಡ ಕಳಿಸಬೇಕು ಅಂತ ನಾವು ನಿರ್ಧಾರ ಮಾಡಿದ್ವಿ. ಸಜೆಷನ್. ಸುಪ್ರೀಂ ಕೋರ್ಟ್ ಹ್ಯಾಸ್ ಟು ಲಿಸನ್ ಆರ್ ನಾಟ್ ಟು ಲಿಸನ್. ಅದೇ ಸರ್, ಡ್ರಾಮಾ ಹೇಗಾಕತ್ತೆ? ಇಟ್ಸ್ ನಾಟ್ ಎ ಡ್ರಾಮಾ, ಕಳಿಸ್ ಇಟ್ಸ್ ಎ ಸೀರಿಯಸ್ ಬಿಸಿನೆಸ್. ಸೀರಿಯಸ್ ಬಿಸ್ನೆಸ್ ಅಲ್ಲಿ ಸೀರಿಯಸ್ ಆಗಿ ಕೆಲಸ ಮಾಡಿದ್ದಾರೆ. ಅವ್ರವ್ರ ಕೆಲಸ ಅವ್ರವ್ರು ಮಾಡಿದ್ದಾರೆ. ಲೆಟ್ ಅಸ್ ಸಿ ಸುಪ್ರೀಂ ಕೋರ್ಟ್ ಏನ್ ಮಾಡ್ತಾರೆ ಅಂತ ನಾಳೆ ನೋಡೋಣ ಅದನ್ನ. ಆಲ್ ರೈಟ್, ಚಿನ್ನದ ರೇಟ್ ನೋಡೋಣ. ಎಸ್ ಅಂತ ನೋಡೋಣ. 24 ಕ್ಯಾರೆಟ್ ಶುದ್ಧ ಚಿನ್ನದ ಬೆಲೆ 31,500 ರೂಪಾಯಿ ಇದ್ರೆ ಆಭರಣ ಚಿನ್ನದ ಬೆಲೆ 22 ಕ್ಯಾರೆಟ್ 29,290 ರೂಪಾಯಿ ಇದೆ. ಬೆಳ್ಳಿ ಕೆಜಿಗೆ 45,500 ರೂಪಾಯಿ ಇದೆ. ಇದರ ಪ್ರಾಯೋಜಕರು ಶ್ರೀರಾಮ ಜ್ಯುವೆಲರ್ಸ್, ಭಾರತಿ ಮಂದಿರ ಎದುರು, ವಿಜಯನಗರ, ಬೆಂಗಳೂರು. ಇಲ್ಲಿಗೆ ಇವತ್ತಿನ ನಾವು ಈ ವಿಸ್ತರಿತ ಮೆಗಾ ಬುಲೆಟಿನ್ ಅನ್ನ ಮುಗಿಸ್ತಾ ಇದ್ದೀವಿ. ಸಮಯ 10:30 ಮುಂದಿನ ಕಾರ್ಯಕ್ರಮದ ಕಡೆಗೆ ಹೋಗೋಣ. ಆದರೆ ಒಂದಂತೂ ನಿಜ, ಭಾರತ ಬೆಳಿಗ್ಗೆ ಎದ್ದಾಗ ಸಂಜೆ ಆಗುವ ವೇಳೆಗೆ ಈ ಸಂಭ್ರಮಕ್ಕೆ ಹೋಗುತ್ತೆ ಅಂತ ನಾವ್ಯಾರೂ ಲೆಕ್ಕ ಹಾಕಿರಲಿಲ್ಲ. ನಾವು ಬೆಳಿಗ್ಗೆ ಎದ್ದಾಗ ಕಾವೇರಿಯ ತಲೆನೋವಿನಲ್ಲಿ ಎದ್ವಿ. ರಾತ್ರಿ ನಮಗೆ ಆ ತಲೆನೋವು ಉಳಿತು. ಒಂದು ಕಡೆ 2 ಸೋದರರಂತೆ ಬದುಕಿ ಬಾಳಬೇಕಾದವರ ಯುದ್ಧ ಮುಂದುವರೆದಿದೆ. ಇನ್ನೊಂದು ಕಡೆ ನಮ್ಮನ್ನು ಅನಾಯಾಸವಾಗಿ ಸುಮ್ಮನೆ ಕೆರಳಿಸಿಕೊಂಡಿದ್ದವರು ಹೊಡೆಸ್ಕೊಂಡಿದ್ದಾರೆ ಸರಿಯಾಗಿ. ಎಂಥ ವಿಚಿತ್ರ ನೋಡಿ ವೈರುಧ್ಯಗಳು. ಆಲ್ ರೈಟ್, ಇವತ್ತಿನ ಈ ಬುಲೆಟಿನನ್ನು ನಾವಿಬ್ಬರು ಮುಗಿಸ್ತಾ ಇದ್ದೀವಿ. ನಾವು ಹೋಗ್ಬಿಟ್ಟು ಬರ್ತೀವಿ. ನಮಸ್ಕಾರ, ಗುಡ್ ನೈಟ್, ಶುಭರಾತ್ರಿ. ಉಳಿದ ವಿಷಯಗಳಿಗೆ ಹೋಗುವುದಕ್ಕೆ ಮೊದಲು ಎಂದಿನಂತೆ ಕಾವೇರಿ ಕಡೆಗೆ ಹರಿದು ಹೋಗೋಣ. ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ನೀರು ಬಿಡಲ್ಲ ಎಂಬ ದೃಢ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿದೆ. ಇವತ್ತು ಇಡೀ ದಿನ ಸಭೆಗಳ ಮೇಲೆ ಸಭೆಗಳು ನಡೆದವು. ಬೆಳಗ್ಗೆ ಸರ್ವಪಕ್ಷ ಸಭೆ, ಸಂಜೆ ಮಂತ್ರಿ ಪರಿಷತ್ ಸಭೆ ಹಾಗೂ ಕಾನೂನು ತಜ್ಞರ ಜೊತೆಗಿನ ಎಲ್ಲ ಸಭೆಗಳಲ್ಲೂ ನೀರು ಬಿಡಬಾರದು ಎಂಬ ತೀರ್ಮಾನವೇ ಅಂತಿಮವಾಗ್ತಾ ಹೋಯಿತು. ಗಾಲಿ ಜನಾರ್ದನ ರೆಡ್ಡಿ ನಿವಾಸದಲ್ಲಿ ಈಗ ಸಂಭ್ರಮ ಮರುಕಳಿಸಿದೆ. ಅದ್ದೂರಿಯಾಗಿ ಅವರ ಮಗಳ ಮದುವೆ ನೆರವೇರುತ್ತೆ. ಈಗಾಗಲೇ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇರುವಂತದ್ದು. ಅವರ ಪುತ್ರಿ ಬ್ರಹ್ಮಿಣಿ ಅವರ ವಿವಾಹ ನವೆಂಬರ್ 16ನೇ ತಾರೀಕು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ವೈಭವೋಪೇತವಾಗಿ ಮದುವೆ ಆಗತ್ತೆ. ಹೈದರಾಬಾದ್ ಮೂಲದ ಉದ್ಯಮಿಯ ಪುತ್ರನೊಂದಿಗೆ ಅದ್ದೂರಿ ಕಲ್ಯಾಣಕ್ಕೆ ಈಗಾಗಲೇ ಸಾಕಷ್ಟು ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಮದುವೆಯಲ್ಲಿ ಶಾರುಖ್ ಖಾನ್ ಹಾಗೆ ಕತ್ರಿನಾ ಕೈಫ್ ಅವರೆಲ್ಲರೂ ಕೂಡ ಬರ್ತಾರೆ. ಸ್ಟೆಪ್ ಹಾಕ್ತಾರೆ ಅನ್ನುವಂಥ ಬಗ್ಗೆ ಮಾಹಿತಿ ಇರುವಂತದ್ದು.